RCBಗೆ ಈ ಗೆಲುವು ಬೇಕಿತ್ತು. ಇಂತಹ ನಿರಾಯಾಸ ಗೆಲುವು ಬೇಕಿತ್ತು. ಇನ್ನೊಂದೇ ಸಲ ಇಂತಹ ಗೆಲುವು ಮತ್ತೊಂದು ಬೇಕಿದೆ, ಅದು ಫೈನಲ್ನಲ್ಲಿ. ಕೊಹ್ಲಿಯ 18ನೇ ವರ್ಷದ IPL ನಂಟು ಗೆಲುವಿನ ಗಂಟು ತರುತ್ತೆ ಅಂತಾನೆ ಈ ವರ್ಷ ಲೆಕ್ಕ ಹಾಕಲಾಗ್ತಿದೆ. ಟೀಮು ಸಹ ಗಟ್ಟಿಮುಟ್ಟಾಗಿದೆ, ನೋ ಡೌಟು. ಯಾವತ್ತೂ ಕುತ್ತಿಗೆ ತನಕ ತಂದು ಗೆಲ್ತಾ ಇದ್ದ RCB ಅಂತಹ ಆಟಕ್ಕೆಲ್ಲ ಪಂಜಾಬ್ ಎದುರು ಜವಾಬು ಕೊಟ್ಟಂತಿದೆ. RCB ಬೌಲಿಂಗ್ ಸ್ಟ್ರಾಟಜಿನೇ ಟೂರ್ನಿಯಲ್ಲೇ ಅದ್ಭುತ ಮತ್ತು ಡಿಫರೆಂಟ್ ಆಗಿತ್ತು. ಬೌಲಿಂಗ್ ಆಯ್ಕೆ ಪಡೆದ RCB ನಿಂಗೊಂದು ಓವರ್, ನಂಗೊಂದು ಓವರ್, ಅವನಿಗೊಂದು ಓವರ್ ಅಂತ ಒಬ್ಬರಾದ ಮೇಲೊಬ್ರು ಸ್ಪೆಲ್ ಮಾಡಿದ್ರು. ಅದೇ ಕ್ಲಿಕ್ ಆಗ್ಬಿಡ್ತು. ಏನಾಗ್ತಿದೆ ಅನ್ನೋದನ್ನ ಪಂಜಾಬ್ ಅರಗಿಸಿಕೊಳ್ಳುವಷ್ಟರಲ್ಲಿ ವಿಕೆಟ್ ಕಿತ್ ಹಾಕಿದ್ರು. ಇಷ್ಟು ದಿನ ಚಚ್ಚು ಮಗ ಚಚ್ಚು ಅಂತ RCB ಬ್ಯಾಟರ್ಸ್ ಆಡ್ತಾ ಇದ್ರು. ಈಗ ಚುಚ್ಚು ಮಗ ವಿಕೆಟ್ಗೆ ಅನ್ನೋ ಹಾಗೆ ಬೌಲರ್ಗಳು ಮೆರೆದಾಡಿದ್ದಾರೆ. ಇದೇನ RCB ಅನ್ನೋಷ್ಟರ ಮಟ್ಟಿಗೆ ಬೌಲರ್ಗಳು ವಿಕೆಟ್ ಕಿತ್ತಿದ್ದಾರೆ. ಭುವಿದು ಸ್ಪ್ರಿಂಗು, ದಯಾಳು ಎಡಗೈ ಸ್ಪ್ರಿಂಗು, ಸುಯಶ್ ಸ್ಪಿನ್ನು, ಹೆಜಲ್ವುಡ್ ಅನುಭವದ ಎದುರು ಪಂಜಾಬ್ ತರಗಿಲೆ ಆಯಿತು. 9ಕ್ಕೆ 1, 27ಕ್ಕೆ 2, 30ಕ್ಕೆ 3, 38ಕ್ಕೆ 4, 50ಕ್ಕೆ 5, 60ಕ್ಕೆ 6. ಫೈನಲಿ 101ಕ್ಕೆ ಪಂಜಾಬ್ ಇನ್ನಿಂಗ್ಸ್ ಅಂತ್ಯ. 4ನೇ ಬಾರಿಗೆ RCB ಫೈನಲ್ ಫೈಟು. RCB ತಂಡ ಫೈನಲ್ನಲ್ಲಿ 3 ಬಾರಿ ಸೋತಿದೆ. 2009ರಲ್ಲಿ ಡೆಕ್ಕನ್ ಚಾರ್ಜರ್ಸ್ ಎದುರು, 2011ರಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್, 2016 ಸನ್ರೈಸರ್ಸ್ ಹೈದರಾಬಾದ್. ಹೆಚ್ಚು ಕಮ್ಮಿ ದಶಕದ ಬಳಿಕ RCB ಫೈನಲ್ಗೆ ಏರಿದೆ. ಈ ಸಲ ಟೀಮು ಎಲ್ಲಾ ರೀತಿಯಲ್ಲೂ ಸ್ಟ್ರಾಂಗ್ ಇದೆ. ಎದುರಾಳಿ ಯಾರೇ ಇರಲಿ ನುಗ್ಗುವಂತಹ ತಂಡ ಇದು. ಈ 18ರ IPL ಕೊಹ್ಲಿಯ 18ನೆಯ ನಂಟಿಗೆ ಕಪ್ ಗೆಲ್ಲುವಂತಹ ಎಲ್ಲಾ ಅವಕಾಶ ಇದೆ. ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಕ್ರೀಡಾ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಕ್ಕಾ ಸ್ಪೋರ್ಟ್ಸ್.